This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತು ಅಪರೂಪಕ್ಕೆ ಮತ್ತೊಂದು ಅನ್ಬಾಕ್ಸ್ ನೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ. ಇದೇನಪ್ಪ ಅಂತ ನೀವೆಲ್ಲರೂ ಯೋಚಿಸ್ತಿದ್ದೀರಾ ಅಂದ್ರೆ, ಇದೊಂದು ಬ್ಲೂಟೂತ್ ನೆಕ್ ಬ್ಯಾಂಡ್ ಆಗಿರುವಂತದ್ದು. ರಿಯಲ್ಮಿ ಅವ್ರದ್ದು ರಿಯಲ್ಮಿ ವೈರ್ಲೆಸ್ 2 ಅಂತ ಹೇಳಿ ಇದು ನೆಕ್ ಬ್ಯಾಂಡು. ಇದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಆರ್ಡರ್ ಮಾಡಿದ ಸ್ನೇಹಿತರೆ. ಇದನ್ನ ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇನ್ನು ಹೆಚ್ಚು ಡೀಟೇಲ್ಸ್ ನ ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ಅನ್ಬಾಕ್ಸಿಂಗ್ ನ ಸ್ಟಾರ್ಟ್ ಮಾಡೋಣ. ಇದು ನೋಡ್ತಾ ಇರಬಹುದು ನೆಕ್ ಬ್ಯಾಂಡ್. ಓಕೆ ಫ್ರೆಂಡ್ಸ್, ಈಗ ನಾನು ಲ್ಯಾಮಿನೇಷನ್ ಕವರ್ ನ ತೆಗೆದಾಕಿದ್ದೀನಿ. ಈಗ ನೋಡ್ತಾ ಇರಬಹುದು ಬಾಕ್ಸ್ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಬಡ್ಸ್ ನ ಚಿತ್ರ ಇರುವಂತದ್ದು, ಮತ್ತೆ ಇಲ್ಲಿ ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ಅಂತ ಹೇಳಿ ಬರೆದಿರುವಂತದ್ದು. ಬಾಕ್ಸ್ ನ ಬಲಗಡೆ ಮತ್ತು ಎಡಗಡೆ ಭಾಗಗಳಲ್ಲೂ ಸಹ ರಿಯಲ್ಮಿ ಅಂತ ಹೇಳಿ ಬರೆದಿರುವಂತದ್ದು. ಇನ್ನ ಇಲ್ಲಿ ಏನೂ ಇಲ್ಲ. ಇನ್ನ ಬಾಕ್ಸ್ ನ ಮೇಲ್ಗಡೆ ಆಂಗರ್ ಇರುವಂತದ್ದು ನೋಡ್ತಾ ಇರ್ಬೋದು ನೀವು. ಇದು ಆಂಗರ್. ಇನ್ನ ಬಾಕ್ಸ್ ನ ಬ್ಯಾಕ್ ಸೈಡ್ ಬಂದ್ಬಿಟ್ಟು ತುಂಬಾ ಸ್ಪೆಸಿಫಿಕೇಶನ್ ಮತ್ತೆ ಇದರ ಅಡ್ರೆಸ್, ಇಂಪಾರ್ಟೆಂಟ್ ಅಡ್ರೆಸ್, ಎಲ್ಲಿಂದ ಬಂತು ಎಲ್ಲ ಡೀಟೇಲ್ಸ್ ಫುಲ್ಲು ಇದರಲ್ಲಿ ಇರುವಂತದ್ದು. ನೀವು ಬೇಕಂದ್ರೆ ನೋಡ್ಕೊಳ್ಬಹುದು ವಿಡಿಯೋ ಪಾಸ್ ಮಾಡಿಕೊಂಡು. ಇದರ ಸ್ಪೆಸಿಫಿಕೇಶನ್ಸ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲಿ ಕೆಳಗಡೆ ಭಾಗದಲ್ಲಿ ಸೀಲ್ ಇರುವಂತದ್ದು. ಈಗ ನಾನು ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಓಪನ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಓಪನ್ ಮಾಡಿದ ತಕ್ಷಣ ಚಾರ್ಜರ್ ಕೇಬಲ್ ಇದೆ. ಇಲ್ಲಿ ಟೈಪ್ ಸಿ ಚಾರ್ಜರ್ ಕೇಬಲ್. ಇದು ಒಂಥರ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಈಗ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿ ನನಗೆ ಓಪನ್ ಮಾಡಿ ತೋರಿಸ್ತಾನೆ. ಇದು ಮೇಲ್ಗಡೆ ಇನ್ನೊಂದು ಬಾಕ್ಸ್ ಸ್ನೇಹಿತರೆ. ಇದನ್ನ ಸ್ಲೈಡ್ ಮಾಡುವಂಥದ್ದು. ಓಕೆ, ನಾನೀಗ ಸ್ಲೈಡ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೊದಲಿಗೆ ನೆಕ್ ಬ್ಯಾಂಡ್ ಕಾಣಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಇದು ನೆಕ್ ಬ್ಯಾಂಡು. ಇದನ್ನು ಕೂಡ ನಾನು ತೆಗಿತೀನಿ ಬಾಕ್ಸ್ ಇಂದ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫೈನಲ್ ಇದು ನೆಕ್ ಬ್ಯಾಂಡ್ ಆಗಿರುವಂತದ್ದು. ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಬಾಕ್ಸ್ ನ ಒಳಗಡೆ ಸೈಡು ಕೆಲವು ಪೇಪರ್ ವರ್ಕ್ಸ್ ಕೊಟ್ಟಿರುವಂತದ್ದು. ಇದನ್ನ ನೀವು ಬೇಕಂದ್ರೆ ನೋಡ್ಕೊಳ್ಳಿ, ನಾನೇನು ಅದನ್ನ ನೋಡಕ್ ಹೋಗ್ತಾ ಇಲ್ಲ. ಅದು ಬಿಟ್ರೆ ಇಲ್ಲಿ ಇಯರ್ ಟಿಪ್ಸ್ ಕೊಟ್ಟಿರುವಂತದ್ದು. ಸ್ಮಾಲ್ ಮತ್ತೆ ಲಾರ್ಜ್ ಕೊಟ್ಟಿರುವಂತದ್ದು. ಮೀಡಿಯಂ ಅದ್ರಲ್ಲಿ ಆಲ್ರೆಡಿ ಹಾಕಿದೆ. ಸ್ಮಾಲ್ ಮತ್ತೆ ಲಾರ್ಜ್ ಇದ್ರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಬಿಟ್ರೆ ಈ ಬಾಕ್ಸ್ ಅಲ್ಲಿ ಇನ್ನೇನು ಇರಲ್ಲ, ಅಷ್ಟೇ ಈ ಬಾಕ್ಸ್ ಅಲ್ಲಿ ಇರುವಂತದ್ದು. ಈಗ ನಾವು ನೆಕ್ ಬ್ಯಾಂಡ್ ಹೇಗಿದೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು ಇದು ನೆಕ್ ಬ್ಯಾಂಡ್. ಇದು ಗ್ರೇ ಕಲರ್ ವೇರಿಯಂಟ್ ಇದೆ. ಆಕ್ಚುಲಿ ನಾನು ಬುಕ್ ಮಾಡಿದ್ದು ಯೆಲ್ಲೋ ಕಲರ್ ವೇರಿಯಂಟ್. ಇದು ಬಂದಿರೋದು ಗ್ರೇ ಕಲರ್ ವೇರಿಯಂಟು. ಆದ್ರೂ ಪರವಾಗಿಲ್ಲ, ನೋಡ್ತೀನಿ ನಾನು ಇಟ್ಕೊಳ್ಳೋದು ರಿಪ್ಲೇಸ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿದೆ, ನನಗೆ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ. ಇದು ಫುಲ್ ಪ್ಲಾಸ್ಟಿಕ್ ಬಿಲ್ಡ್ ಸ್ನೇಹಿತರೆ. ಇದು ಫುಲ್ ಪ್ಲಾಸ್ಟಿಕ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 4 ಬಟನ್ ನಿಮಗೆ ಕಾಣಿಸ್ತಿರುವಂಥದ್ದು. ಇದರಲ್ಲಿ ನಾನು ಏನೇನು ಫೀಚರ್ ಇದೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದು ಪ್ಲಸ್ ಮೈನಸ್ ಮತ್ತೆ ಮಿಡ್ಲ್ ಬಟನ್ ಸ್ಟಾಪು ಪ್ಲೇ ಪಾಸ್ಗೆ. ಇದರಲ್ಲಿ ನೆಕ್ಸ್ಟ್ ಮತ್ತೆ ಪ್ರೀವಿಯಸ್ ಸಾಂಗಿಗೆ ಮಿಡ್ಲ್ ಬಟನ್ ಯೂಸ್ ಮಾಡಬೇಕಾಗುತ್ತೆ. ಮಿಡ್ಲ್ ಬಟನ್ ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು, ತ್ರಿಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಹೋಗುತ್ತೆ. ಮೇಲ್ಗಡೆ ಬಟನ್ ವಾಲ್ಯೂಮ್ ಅಪ್ ಮತ್ತೆ ಕೆಳಗಡೆ ಬಟನ್ ವಾಲ್ಯೂಮ್ ಡೌನ್. ಇದು ಇದರ ಬಟನ್ ಫಂಕ್ಷನ್. ಕೆಳಗಡೆ ಬಟನ್ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಮೂಡ್ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಮೂಡ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಸ್ವಿಚ್ ಆಗಕ್ಕೆ. ಮತ್ತೆ ನೀವೇನಾದ್ರೂ ಇದನ್ನ ಡಬಲ್ ಟೈಪ್ ಮಾಡಿದ್ರೆ ಡಿವೈಸ್ ಟು ಡಿವೈಸ್ಗೆ ಸ್ವಿಚ್ ಆಗ್ಬೋದು. ಆಕ್ಚುಲಿ ಇದನ್ನೆಲ್ಲ ಕಸ್ಟಮೈಸ್ ಮಾಡ್ಕೊಳ್ಬಹುದು, ಯಾವ್ಯಾವ ಬಟನ್ ಏನೇನು ಕೊಡ್ಕಾಗಬೇಕು ಅಂತ ಹೇಳ್ಬಿಟ್ಟು. ಇದು ಆಪ್ ಥ್ರೂ ಮಾಡ್ಬೋದು. ಅದು ಹೇಗೆ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಮತ್ತೆ ಇದರ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ರೈಟ್ ಸೈಡ್ ಎಲ್ಲ ಇರುವಂತದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಇದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಲೆಫ್ಟ್ ಸೈಡ್ ಬಂದ್ರೆ ಏನು ಇಲ್ಲ. ಇನ್ನ ಇದು ಇಯರ್ ಟಿಪ್ ಸ್ನೇಹಿತರೆ. ಇದು ಈ ತರ ಬರುತ್ತೆ. ಇದು ಇನ್ ಇಯರ್ ಟೈಪ್ದು. ಇದಕ್ಕೆ ಮೀಡಿಯಂ ಹಾಕಿರುವಂತದ್ದು ಬಡ್ಸ್. ಸ್ಮಾಲ್ ಮತ್ತೆ ಲಾರ್ಜು ಅದರಲ್ಲಿದೆ. ಇದು ಮ್ಯಾಗ್ನೆಟ್ ಕಂಟ್ರೋಲ್ ನೋಡ್ತಾ ಇರ್ಬೋದು. ಈ ತರ ಇದು ಅಂಟ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಲ್ಸ್ ಇದೆ. ನಿಮಗೆ ಮೋಸ್ಟ್ಲಿ ಕಾಣ್ತಾ ಇದೆ ಇಲ್ವಂತ ನಂಗೆ ಗೊತ್ತಿಲ್ಲ. ಆ ಹೋಲ್ಸ್ ಏನಕ್ಕಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮೂಡ್ ಅಂತ ಹೇಳಿ ಇದ್ರೊಂದು ಮೂಡ್ ಇದೆ. ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾನು ಅದನ್ನ ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅದಂದ್ರೆ ಏನು ಅಂತ ಹೇಳ್ಬಿಟ್ಟು. ಇದಿಷ್ಟು ಇಯರ್ಫೋನ್ ಓವರ್ವ್ಯೂ. ಈಗ ನಾವು ಇಯರ್ಫೋನ್ ಆನ್ ಮಾಡಿ ಮೊಬೈಲ್ಗೆ ಕನೆಕ್ಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ಇದನ್ನ ನೀವು ಎಲ್ಲ ಬ್ಲೂಟೂತ್ ಡಿವೈಸಸ್ ಹೇಗೆ ಕನೆಕ್ಟ್ ಮಾಡ್ತೀರೋ ಹಾಗೆ ಕನೆಕ್ಟ್ ಮಾಡುವಂಥದ್ದು. ಇದಕ್ಕೆ ಆಪ್ ಕೂಡ ಇದೆ. ಈ ಬಡ್ಜೆಟ್ ಅಲ್ಲಿ ಇದೊಂಥರ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ನಾನು ತೋರಿಸ್ತೀನಿ ಅದು ಹೇಗೆ ಆಪ್ ಲಿಂಕ್ ಅಂತ ಹೇಳ್ಬಿಟ್ಟು. ಈಗ ನಾವು ಬ್ಲೂಟೂತ್ ನ ಕನೆಕ್ಟ್ ಮಾಡ್ಬಿಟ್ಟು ಸೌಂಡ್ ಹೇಗಿದೆ ಏನು ಅಂತೇಳಿ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಈಗ ನಾನು ಇದನ್ನ ಬ್ಲೂಟೂತ್ ನ ಕನೆಕ್ಟ್ ಮಾಡಿ ಕೆಲವು ಸಾಂಗ್ಸ್ ನ ಕೇಳ್ಬಿಟ್ಟು ಇದರ ರಿವ್ಯೂನ ಕೊಡಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಷ್ಟರೊಳಗೆ ನಾವು ಈ ಆಪ್ ಹೇಗಿದೆ ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ.
ಫ್ರೆಂಡ್ಸ್, ಈಗ ನಾವು ರಿಯಲ್ಮಿ ಲಿಂಕ್ ಆ್ಯಪ್ನ ಒಮ್ಮೆ ನೋಡ್ಕೊಂಡು ಬರೋಣ. ಈಗ ನಾನು ಆ ಆ್ಯಪ್ನೊಳಗೆ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆ TTS ವಾಯ್ಸ್ ಕೇಳಿಸಲ್ಲ, ಯಾಕೆಂದರೆ ನಾನು ನೆಕ್ ಬ್ಯಾಂಡ್ನ ಕನೆಕ್ಟ್ ಮಾಡಿರೋದ್ರಿಂದ. ಕನೆಕ್ಟ್ ಮಾಡದಲ್ಲೇ ಇದ್ದರೆ ಈ ಆ್ಯಪ್ ವರ್ಕ್ ಆಗದೆ ಇರೋದ್ರಿಂದ ನಾನು ನಿಮಗೆ TTS ವಾಯ್ಸ್ ಕೇಳ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಸಾರಿ. ನೀವು ನಾನು ಆಪ್ಷನ್ಸ್ನ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಫಾಲೋ ಮಾಡಿ ಸಾಕು. ಜಸ್ಟ್ ಏನಿಲ್ಲ, ಫಸ್ಟು ನೀವು ಆ್ಯಪ್ನ ಒಂದ್ಸರಿ ಜಸ್ಟ್ ಎಲ್ಲ ಆ್ಯಪ್ಸ್ನು ಹೇಗೆ ಲಾಗಿನ್ ಮಾಡ್ಕೊಳ್ತೀರೋ ಹಾಗೆ ಲಾಗಿನ್ ಮಾಡ್ಕೊಳ್ಳಿ. ನೀವೇನಾದರೂ ರಿಯಲ್ಮಿ ಮೊಬೈಲ್ನ ಯೂಸ್ ಮಾಡ್ತಾಯಿದ್ರೆ ರಿಯಲ್ಮಿ ಅಕೌಂಟಿಗೆ ಅದು ಲಾಗಿನ್ ಆಗುತ್ತೆ ಆ್ಯಪು. ನೀವು ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದು ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಆಪ್ಷನ್ಸು. ಜಸ್ಟ್ ನೀವು ಅಲ್ಲಿ ನೇಮು ಮತ್ತು ಮೇಲ್ ID, ಫೋನ್ ನಂಬರ್ ಎಲ್ಲ ಹೇಳುತ್ತೆ, ಅಲ್ಲಿ ಕೊಡಿ. ಅಥವಾ ಅಲ್ಲಿ ಸ್ಕಿಪ್ ಬೇಕಂದ್ರೂ ಕೊಡ್ಬೋದು. ಆ ಆ್ಯಪ್ನ ಹೋಮ್ ಪೇಜು ಈ ಥರ ಇದೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಯಲ್ಮಿ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ರಿಯಲ್ಮಿ ಬಡ್ಸು, ಸ್ಮಾರ್ಟ್ ಕ್ಯಾಮ್ರಾ, ಈ ಥರ ನಿಮ್ಗೆ ಎಲ್ಲದು ತೋರಿಸ್ತಾ ಇರುತ್ತೆ. ನಿಮಗೆ ನಿಮ್ಮ ಪ್ರಾಡಕ್ಟ್ ಯಾವುದು ಅಂತೇಳಿ ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ನಂದು ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ಆಗಿರೋದ್ರಿಂದ ನಾನು ಆ ಪ್ರಾಡಕ್ಟ್ನ ಸರ್ಚ್ ಮಾಡ್ತೀನಿ. ಇಲ್ಲಿ ಅದು ಇಲ್ಲ. ಸೊ ಇಲ್ಲಿ ನಾನು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಆ್ಯಡ್ ಇದೆ ಮೇಲ್ಗಡೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವೈಫೈ ಆನ್ ಕೇಳ್ತಾ ಇದೆ. ನಾನು ಆನ್ ಮಾಡ್ತೀನಿ ವೈಫೈನ. ಓಕೆ, ನನಗೆ ವೈಫೈ ಆನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ಯಾನ್ ಮಾಡ್ತಾ ಇದೆ ಡಿವೈಸಸ್ ಯಾವುದಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು. ನಿಯರ್ ಮೀ ಡಿವೈಸಸ್ ಯಾವ್ದಾದ್ರು ಇದ್ದರೆ ನಮಗೆ ತೋರಿಸುತ್ತೆ. ನೀವು ಇಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ನಿಮಗೆ ಬ್ಯಾಂಡು, ವಾಚ್, ಆಡಿಯೋ ಅಂತೆಲ್ಲ ಸಿಗುತ್ತೆ. ನೀವು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಮ್ಮದು ಇಯರ್ಫೋನ್ ಆಗಿರೋದ್ರಿಂದ ಇಲ್ಲಿ ಬಡ್ಸ್ ಇಯರ್ 2 ಅಂತ ಹೇಳಿದೆ. ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ಇಲ್ಲೇ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಫಸ್ಟು ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಹೋಮ್ ಪೇಜಲ್ಲೇ ಸಿಗಬಹುದು. ಕೆಲವು ಟೈಮ್ ಇದು ಹೋಮ್ ಪೇಜಲ್ಲೇ ಸಿಗುತ್ತೆ, ಕೆಲವು ಟೈಮ್ ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಯಾಕೆ ಅಲ್ಲಿ ಸಿಗಲಿಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದು ನೆಕ್ ಬ್ಯಾಂಡ್ ಅದಕ್ಕೆ ಆ್ಯಡ್ ಮಾಡಿದ್ದೆ. ಸೊ ಮತ್ತೆ ಅದು ಸಿಗಲಿಲ್ಲ. ನಾನು ಅದಕ್ಕೆ ಇಲ್ಲಿ ಆ್ಯಡ್ ಮೇಲೆ ಬಂದು ಅದನ್ನ ಹುಡುಕಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಫ್ರೆಂಡ್ಸ್, ಅಕಸ್ಮಾತು ನಿಮಗೆ ಇಯರ್ಫೋನ್ ಸಿಗಲಿಲ್ಲ ಅಂದರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ಜಸ್ಟ್ ಕನೆಕ್ಟ್ ಅಂತ ಇರುತ್ತೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಕು, ಅದು ಕನೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ಇಯರ್ಫೋನ್ದು ಹೋಮ್ ಪೇಜ್ ಹೀಗಿರುತ್ತೆ. ನೀವು ಇದು ಜಸ್ಟ್ ಅಲ್ಲಿ ನೀವು ಕನೆಕ್ಟ್ ಕೊಟ್ಟ ತಕ್ಷಣ ಆ್ಯಪ್ನ ಹೋಮ್ ಪೇಜ್ಗೆ ಬರುತ್ತೆ. ನಾನು ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಪ್ನ ಹೋಮ್ ಪೇಜ್ ಇದು ಹಿಂಗಿರುತ್ತೆ. ನೀವು ಆ್ಯಪಲ್ಲಿ ನೀವು ಸ್ವೈಪ್ ಮಾಡ್ಕೊಳ್ತಾ ಬಂದರೆ ನಿಮ್ಮ ಪ್ರಾಡಕ್ಟ್ಸ್ ಏನಾದ್ರು ಇದ್ದರೆ ಇಲ್ಲಿ ತೋರಿಸುತ್ತೆ. ಹಾಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನಾಟ್ ಯೂಸ್ಡ್ ಅಂತೇಳಿ ಹೇಳ್ತಾ ಇದೆ. ನಾನು ಯಾಕಂದರೆ TTS ಕೇಳಿಸ್ಲಿ ಅಂತೇಳಿ ಬ್ಲೂಟೂತ್ನ ಆಫ್ ಮಾಡಿದ್ದೀನಿ. ಸೊ ನಾಟ್ ಯೂಸ್ಡ್ ಅಂತೇಳಿ ಹೇಳ್ತಾ ಇದೆ. ಈಗ ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಇದರ ಹೋಮ್ ಪೇಜು ಹೀಗಿರುತ್ತೆ. ನಾನು ರೈಟಿಗೆ ಸ್ವೈಪ್ ಮಾಡ್ತೀನಿ ನೋಡಿ. ಅದ್ರ ಹೆಸರು ಹೇಳ್ತಾ ಇದೆ, ಅದು ಬಿಟ್ಬಿಡಿ. ಅದು ಮೋರ್ ಆಪ್ಷನ್ ನಾನು ತೋರಿಸ್ತೀನಿ ನೋಡಿ. ಕನೆಕ್ಟ್ ಅಂತೇಳಿ ಹೇಳ್ತಾ ಇದೆ. ನಾನು ಇದನ್ನ ಆಫ್ ಮಾಡಿರೋದ್ರಿಂದ ಹಂಗೆ ಹೇಳ್ತಾ ಇದೆ. ನಾಯ್ಸ್ ಕಂಟ್ರೋಲ್ ಅಂತ ಹೇಳಿದೆ ಹೆಡ್ಡಿಂಗು. ಅದು ಬಿಟ್ಬಿಡಿ, ಅನ್ಲೇಬಲ್ ಬಟನ್ ಅಂತ ಹೇಳಿದೆ ನೋಡಿ. ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ನಾರ್ಮಲ್, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದೆ. ಇದೇನಂದರೆ ನಿಮಗೆ ನಾನು ಹೇಳ್ತೀನಿ ಟ್ರಾನ್ಸ್ಪರೆನ್ಸಿ ಅಂದರೆ ಏನಂತ ಹೇಳ್ಬಿಟ್ಟು. ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಸುತ್ತಮುತ್ತಲಿರುವಂಥ ಏನು ಗಲಾಟೆ ಇದೆಯಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿಮಗೆ ಬರೀ ಮ್ಯೂಸಿಕ್ ಮಾತ್ರ ಕೇಳಿಸುತ್ತೆ. ಅದು ನಾಯ್ಸ್ ಕ್ಯಾನ್ಸಲೇಷನ್. ನಾರ್ಮಲ್ ಅಂದರೆ ಎಲ್ಲ ಇಯರ್ಫೋನ್ಸ್ ಹೇಗೆ ಕೇಳಿಸುತ್ತೆ ಹಾಗೆ ಕೇಳಿಸುತ್ತೆ. ಟ್ರಾನ್ಸ್ಪರೆನ್ಸಿ ಅಂದರೆ ನಿಮಗೆ ಎಲ್ಲ ನಾಯ್ಸು ಸೇರಿಸಿ ಆರ್ಟ್ ಜೊತೆಗೆ ಕೇಳಿಸುತ್ತೆ. ನೀವು ಅದನ್ನ ಮೂಡ್ ಯಾವ್ದು ಬೇಕೋ ಅದಕ್ಕೆ ಸ್ವಿಚ್ ಮಾಡ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಹೋದರೆ ಮೋಡ್ ಸ್ವಿಚಿಂಗ್ ಅಂತ ಹೇಳಿದೆ. ಇದನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಹೇಳುತ್ತೆ. ನಿಮ್ಮ ಮತ್ತೆ ರೈಟ್ಗೆ ಹೋದರೆ ಬೇಸ್ ಬೂಸ್ಟ್ ಪ್ಲಸ್ ಬ್ಯಾಲೆನ್ಸ್ಡ್ ಬ್ರೈಟ್. ಇದು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದಕ್ಕೆ ಇಷ್ಟ ಆಗುತ್ತೋ ಅದನ್ನ ಇಟ್ಕೊಳ್ಳಿ. ಮತ್ತು ರೈಟ್ಗೆ ಹೋದರೆ ಫ್ರೆಂಡ್ಸ್ ಇದೇನಂದರೆ ಫಸ್ಟು ಆನ್ ಅಥವಾ ಆಫ್ ಸ್ವಿಚ್ ಅಂತೇಳಿ ಹೇಳ್ಬಿಟ್ಟು ಮತ್ತು ರೈಟಿಗೆ ಸ್ವೈಪ್ ಮಾಡಿದ್ರೆ ಅದು ಯಾವ್ದ್ರದ್ದು ಅಂತೇಳಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಆಫ್ ಸ್ವಿಚ್ ಅಂತೇಳಿ ಹೇಳ್ತಾ ಇದೆ. ಯಾವ್ದ್ರದ್ದು ಅಂತೇಳಿ ಮತ್ತೊಂದು ಸರಿ ರೈಟಿಗೆ ಸ್ವೈಪ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಗೇಮ್ ಮೋಡ್ ಆಫ್ ಸ್ವಿಚ್ ಅಂತ ಹೇಳಿದೆ. ಅದು ನಿಮಗೆ ಲೋ ಲೇಟೆನ್ಸಿ ಬೇಕಂದರೆ ಇದನ್ನ ಆನ್ ಮಾಡ್ಕೊಳ್ಳಿ, ಬಟ್ ಇದು ಆಫ್ ಮಾಡಿರೋದು ಒಳ್ಳೆಯದು. ಬ್ಯಾಟ್ರಿ ಸೇವರ್ ನಿಮ್ಮ ಫೋನಲ್ಲಿ ಹೆಂಗೆ ಬ್ಯಾಟ್ರಿ ಸೇವರ್ ಇರುತ್ತೋ ಹಾಗೆ ಇದರಲ್ಲೂ ಇರುತ್ತೆ. ನೀವು ಇದನ್ನ ಬೇಕಂದರೆ ಆನ್ ಮಾಡ್ಕೊಳ್ಳಿ. ಮತ್ತು ರೈಟಿಗೆ ಹೋದರೆ ಇದನ್ನೊಂದು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಏನಂದರೆ ನೀವು ಇಯರ್ಫೋನ್ನ ಕತ್ತಿಗೆ ಹಾಕ್ಕೊಂಡಿರ್ತೀರಲ್ವಾ, ಕತ್ತಿಗೆ ಹಾಕ್ಕೊಂಡ್ಮೇಲೆ ನೀವು ಅದನ್ನ ಜಸ್ಟ್ ನಿಮಗೆ ಕಾಲ್ ಬಂದಾಗ ಆ ಎರಡನ್ನೂ ಬೇರೆ ಬೇರೆ ಮಾಡಿದ್ರೆ ಆಯ್ತು. ಅದಕ್ಕೆ ಮ್ಯಾಗ್ನೆಟ್ ಇರುತ್ತಲ್ವ, ಅದನ್ನ ಬೇರೆ ಬೇರೆ ಮಾಡಿದ್ರೆ ಆಯಿತು, ಕಾಲ್ ಆನ್ಸರ್ ಆಗುತ್ತೆ. ಇದು ಡಿಫಾಲ್ಟಾಗಿ ಆಫ್ ಇರುತ್ತೆ, ನೀವು ಇದನ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆಫ್ ಸ್ವಿಚ್ ಅಂತ ಹೇಳಿದೆ, ನೀವು ಇದನ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಮತ್ತು ಇಲ್ಲಿ ಬಟನ್ ಸೆಟ್ಟಿಂಗ್ಸ್ ಅಂತ ಹೇಳಿದೆ. ನಾನು ಅವಾಗಲೇ ಏನೋ ನಿಮಗೆ ಹೇಳಿದೆ, ಬಟನ್ನ ಆ್ಯಪ್ನ ಯೂಸ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಳ್ಬೋದು ಅಂತ ಹೇಳಿ. ಅದು ಇಲ್ಲಿದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಿಲ್ಲ, ನಿಮಗೆ ವಾಲ್ಯೂಮ್ ಅಪ್ ಡೌನ್ ಬಟನ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಓ ಬಟನ್ಸ್ ಅಂದರೆ ಪ್ಲೇ ಪಾಸ್ ಬಟನ್ ಅಂತೇಳಿ ಏನಿದೆ ಮಧ್ಯದ ಬಟನ್ನು,
ಅದನ್ನು ಮಾತ್ರ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು, ಸಿಂಗಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು, ತ್ರಿಬಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು, ಲಾಂಗ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು ಅಂತೇಳಿ ಸೆಟ್ ಮಾಡ್ಕೊಳ್ಬೋದು. ಮತ್ತು ಕೆಳಗಡೆ ಸಪ್ರೇಟಾಗಿ ಒಂದು ಬಟನ್ ಇದೆಯಲ್ಲ, ಅದೇ ಟ್ರಾನ್ಸ್ಪರೆಂಟ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಮಧ್ಯೆ ಸ್ವಿಚ್ ಆಗೋಂಥ ಬಟನ್ ಇದೆಯಲ್ಲ, ಅದು ಕೂಡ ಇದೆ. ನೀವು ಅದನ್ನ ನೋಡಿಕೊಂಡು ಯಾವ ಬಟನ್ಸಿಗೆ ಏನೇನು ವರ್ಕ್ ಆಗಬೇಕು ಅಂತ ಅಂದ್ಕೊಳ್ತೀರೋ ಅದನ್ನ ಸೆಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ನಿಮ್ಗೆ ಯಾವಾಗಲೂ ಏನು ಮೋರ್ ಆಪ್ಷನ್ನ ತೋರಿಸ್ತೀನಿ ಅಂತೇಳಿ ಹೇಳಿದ್ದೆ. ಅದೇನಿಲ್ಲ ಫ್ರೆಂಡ್ಸ್, ನೀವು ಜಸ್ಟ್ ಇಯರ್ಫೋನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟಿಗೆ ಬಂದರೆ ಒಂದು ಸರಿ ನಿಮ್ಮ ಇಯರ್ಫೋನ್ ಹೆಸರು ಹೇಳುತ್ತೆ. ಮತ್ತೊಂದು ಸರಿ ರೈಟಿಗೆ ಬಂದರೆ ಜಸ್ಟ್ ಏನು ಮಾತಾಡಲ್ಲ, ಅಲ್ಲಿ ಸುಮ್ಮನೆ ಇರುತ್ತೆ. ಅದು ಮೋರ್ ಆಪ್ಷನ್ ಬಟನ್ ಆ್ಯಕ್ಚುಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮಗೆ ನಾನು ತೋರಿಸ್ತೀನಿ. ಮತ್ತೆ ರೈಟಿಗೆ ಬರ್ತೀನಿ. ಫರ್ಮ್ವೇರ್ ಅಪ್ಗ್ರೇಡ್ ಅಂತ ಹೇಳಿದೆ, ಇದೆಲ್ಲ ಇದೆ. ಇದು ಈ ಮೋರ್ ಆಪ್ಷನ್ ಇದರಲ್ಲಿ ಇರುವಂಥದ್ದು. ನೀವು ಅಪ್ಡೇಟ್ಸ್ ಏನಾದರೂ ಇತ್ತು ಅಂದರೆ ಇದರಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಫೋನಿಗೆ ಹೆಂಗೆ ಅಪ್ಡೇಟ್ಸ್ ಬಿಡ್ತಾ ಇರ್ತಾರೋ ಹಾಗೆ ಇದಕ್ಕೂ ಕೂಡ ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ. ನೀವು ನೋಡಿ ಮಾಡ್ಕೊಳ್ಬೋದು. ಎಷ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಅಲ್ಲಿ ನಿಮಗೆ ಅಪ್ಡೇಟ್ ಇದೆ, ಅಪ್ಡೇಟ್ ಕೇಳುತ್ತೆ. ಇದಿಷ್ಟು ಆ್ಯಪ್ ಸೆಟ್ಟಿಂಗ್ಸು. ಫ್ರೆಂಡ್ಸ್, ಇಯರ್ಫೋನ್ನ ನಾನು 1 ಮಂತ್ಗಿಂತ ಜಾಸ್ತಿನೇ ಯೂಸ್ ಮಾಡಿ ತದನಂತರ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದರ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ತುಂಬ ಮೆಟಲ್ ಬಿಲ್ಡ್ ಕ್ವಾಲಿಟಿ ಏನಿಲ್ಲ. ಅದೊಂದು ನಂಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ತುಂಬ ಬಿಲ್ಡ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇದು ಅಷ್ಟು ಚೆನ್ನಾಗಿಲ್ಲ. ಬಟ್ ಚೆನ್ನಾಗಿದೆ, ನಮ್ಮ ಯೂಸೇಜ್ಗೆ ಏನು ಪರವಾಗಿಲ್ಲ, ಅದರ ಲಾಸ್ ಏನಾಗಲಿಲ್ಲ ನನಗೆ. ಇನ್ನು ಅದು ಬಿಟ್ಟರೆ ಬಟನ್ಸ್ ನಿಮ್ಗೆ ಆವಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ನಾನು ಏನು ಚೇಂಜ್ ಮಾಡೋಕೆ ಹೋಗಿಲ್ಲ, ಅದೇ ಇನ್ಬಿಲ್ಟ್ ಆಗಿದೆ. ಈ ಕೆಳಗಡೆ ಬಟನ್ ಏನಿದೆ ಅದನ್ನ 1 ಟೈಮ್ ಪ್ರೆಸ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಮೋಡ್ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ಗೆ ಸ್ವಿಚ್ ಆಗುತ್ತೆ. 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಮಲ್ಟಿ ಡಿವೈಸ್ಗೆ, ಅಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಸ್ವಿಚ್ ಆಗುತ್ತೆ. ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದ್ರೆ ಗೇಮಿಂಗ್ ಮೋಡ್ಗೆ ಹೋಗುತ್ತೆ. ಲೇಟೆನ್ಸಿ ಕಡಿಮೆ ಆಗುತ್ತೆ, 88 ಮಿಲಿ ಸೆಕೆಂಡ್ಸ್ ಲೇಟೆನ್ಸಿ ಅವಾಗ ಬರುತ್ತೆ. ಇದರಿಂದ ಅಂತ ನಮ್ಮ ಬ್ಲೈಂಡ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ TTS ಜೊತೆಗೆ ನಾವು ಯೂಸ್ ಮಾಡೋದ್ರಿಂದ ಲೇಟೆನ್ಸಿ ಎಷ್ಟು ಕಡಿಮೆ ಇದ್ರೆ ನಮಗೆ ಅಷ್ಟು ಒಳ್ಳೆಯದು. ಮತ್ತೆ ಇದು ಬ್ಲೂಟೂತ್ 5.0 ಒಂದಿಗೆ ವರ್ಕ್ ಆಗುತ್ತೆ. ಇದೊಂಥರ ಒಳ್ಳೆ ವಿಚಾರ. ಕೆಳಗಡೆ ಮತ್ತೆ ಇನ್ನು ಮೇಲ್ಗಡೆ ಬಟನ್ಸು ವಾಲ್ಯೂಮ್ ಅಪ್ ಅಂಡ್ ಡೌನ್ಗೆ ಅಷ್ಟೇ ಯೂಸ್ ಆಗೋದು. ಮಧ್ಯದ ಬಟನ್ ನಾನು ಅವಾಗಲೇ ಹೇಳಿದಾಗೆ ಪ್ಲೇ ಪಾಸ್ ಮತ್ತೆ ನೆಕ್ಸ್ಟ್ ಸಾಂಗು ಮತ್ತೆ ಪ್ರೀವಿಯಸ್ ಸಾಂಗು. ಇದಕ್ಕೆ ಫ್ರೆಂಡ್ಸ್ ಇನ್ನೊಂದೇನು ಅಂದ್ರೆ, ಈ 3 ಬಟನ್ ಏನಿದೆ, ಪ್ಲೇ ಪಾಸ್ ಮತ್ತೆ ಪ್ಲಸ್ ಅಂಡ್ ಮೈನಸ್ ಬಟನ್ಸ್ ಏನಿದೆ, ಇದೆಲ್ಲ ಸೇರಿ ಒಂದೇ ಬಟನ್ ಇರುತ್ತೆ. ನೀವು ಹೇಗೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಇಲ್ಲೊಂದು ಡಾಟ್ ಇದೆ. ಈ ಡಾಟ್ನ ಮೂಲಕ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಡಾಟ್ ಇರುವಂಥದ್ದು ಮಿಡ್ಲ್ ಬಟನ್ನು, ಮತ್ತೆ ಕೆಳಗಡೆ ಬಟನ್ನು, ಮೇಲ್ಗಡೆ ಬಟನ್ನು, ಹೀಗೆ ಫೈಂಡ್ ಔಟ್ ಮಾಡಬೇಕು. ಇದು 22 ಅವರ್ಸ್ ಪ್ಲೇಬ್ಯಾಕ್ ಟೈಮ್ನ ಹೊಂದಿರುತ್ತೆ. 90 ಮಿನಿಟ್ಸ್ ಚಾರ್ಜ್ ಹಾಕ್ಬೇಕಿದ್ನ. 10 ಮಿನಿಟ್ಸ್ ಚಾರ್ಜ್ ಹಾಕಿದ್ರೆ 8 ಅವರ್ಸ್ ಬರುತ್ತೆ. ಬಟ್ ನನ್ನ ಯೂಸೇಜ್ ಪ್ರಕಾರ ನಾನು ಹೇಳೋದಾದ್ರೆ ಪರವಾಗಿಲ್ಲ, 22 ಅವರ್ಸ್ ಬರುತ್ತೆ. ಅಂದರೆ ನಾವು ವಾಲ್ಯೂಮು ಮತ್ತು ಟ್ರಾನ್ಸ್ಪರೆಂಟ್ ಮೂಡು ಇದೆಲ್ಲ ಯೂಸ್ ಮಾಡೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ. ಮತ್ತು ಇದರಲ್ಲಿ 13.3 mm ಡ್ರೈವರ್ಸ್ನ ಯೂಸ್ ಮಾಡಿರೋಂಥದ್ದು ಇದೊಂಥರ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಈ ಬಡ್ಜೆಟ್ನ ಎಲ್ಲ ಬ್ಲೂಟೂತ್ ಇಯರ್ಫೋನ್ಸು 10 mm ಡ್ರೈವರ್ಸ್ ಅಷ್ಟೇ ಹೊಂದಿರುತ್ತೆ. ಇದು 13.2 mm ಡ್ರೈವರ್ಸ್ನ ಹೊಂದಿರುವಂಥದ್ದು. ಬೇಸ್ ಅಂತೂ ಎಕ್ಸಲೆಂಟ್ ಆಗಿದೆ ಫ್ರೆಂಡ್ಸ್. ನೀವು ಬೇಸ್ನ ಇಷ್ಟಪಡೋದಾದ್ರೆ ಖಂಡಿತ ಇದನ್ನ ಒಂದ್ಸರಿ ನೋಡ್ಬೋದು. ಮತ್ತು ಅದು ಬಿಟ್ಟರೆ ಸೌಂಡ್ ಕೂಡ ಪೀಕ್ ಲೆವೆಲ್ ಸೌಂಡ್ಸ್ ಇದೆ, ಸಖತ್ತಾಗಿದೆ ಸೌಂಡ್ಸು. ಆಲ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೌಂಡ್ ವಿಚಾರದಲ್ಲಿ. ಆ್ಯಪ್ನ ಯೂಸ್ ಮಾಡಿಕೊಂಡು ಮೂಡ್ನ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ಅದು ಬಿಟ್ಟರೆ ಟ್ರಾನ್ಸ್ಪರೆಂಟ್ ಮೋಡ್ ಅಂತ ಹೇಳಿದೆ. ಇದೇನಪ್ಪ ಅವಾಗಲಿಂದ ಟ್ರಾನ್ಸ್ಪರೆಂಟ್ ಮೋಡ್ ಅಂತ ಹೇಳ್ತಾ ಇದ್ದಾರೆ, ಇದೇನಪ್ಪ ಅಂತೇಳಿ ನೀವು ಅನ್ಕೊಂಡಾದ್ರೆ ಇದೇನಿಲ್ಲ ಫ್ರೆಂಡ್ಸ್. ನೀವು ಎಲ್ಲಾದರೂ ಬಸ್ಸಲ್ಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರಾಗಲಿ ಅಥವಾ ಎಲ್ಲಾದ್ರೂ ಆಗಲಿ ಇಯರ್ಫೋನ್ನ ಹಾಕ್ಕೊಂಡ್ಬಿಟ್ಟು ನೀವು ಸಾಂಗ್ಸ್ನ ಅಥವಾ ಏನಾದರೂ ಕೇಳ್ತಾ ಇರ್ತೀರಾ, ಆ ಟೈಮಲ್ಲಿ ನಿಮಗೆ ಕಿವಿ ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಈ ಸಾಂಗ್ ಬಿಟ್ಟು ಇನ್ನೇನು ಕೇಳಿಸೋದೇ ಇಲ್ಲ. ಅದೇ ನೀವು ಇದರಲ್ಲಿರುವಂಥ ಟ್ರಾನ್ಸ್ಪರೆಂಟ್ ಮೋಡ್ನ ಆನ್ ಮಾಡಿಕೊಂಡ್ರೆ ಹೊರಗಡೆ ನಾಯ್ಸು ಸಹ ನಿಮಗೆ ಕೇಳಿಸುತ್ತೆ. ಅಂದರೆ ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಯಾರಾದ್ರೂ ನಿಮ್ಮನ್ನು ಮಾತಾಡಿಸ್ತಾರೆ, ಅಥವಾ ಎಲ್ಲ ರೋಡ್ ದಾಟ್ತಾ ಇರ್ತೀರಾ, ಹಾರನ್ ಸೌಂಡ್ಸು ಈ ಥರದ ಸೌಂಡ್ಸ್ ಎಲ್ಲನೂ ಸಹ ನಿಮಗೆ ಕೇಳಿಸುತ್ತೆ. ಅಲ್ಲೊಂದು ಬಟನ್ ಒತ್ತಿದ್ರೆ ಸಾಕು, ಮತ್ತೆ ಅದೆಲ್ಲ ಕೇಳಿಸೋದು ನಿಂತೋಗುತ್ತೆ. ಫುಲ್ಲು ನೀವೇನು ಇಯರ್ಫೋನಲ್ಲಿ ಪ್ಲೇ ಮಾಡ್ತೀರೋ ಅದು ಮಾತ್ರ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಕೆಳಗಡೆ ಬಟನ್ನ ಒತ್ತಿದ್ರೆ ಸುತ್ತಮುತ್ತ ಇರುವಂತಹ ಸೌಂಡ್ಸ್ ಎಲ್ಲನೂ ಸಹ ನಿಮಗೆ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಟ್ರಾನ್ಸ್ಪರೆಂಟ್ ಮೋಡ್ ಅಂತ ಹೇಳ್ತಾರೆ. ಇದು ನಮ್ಮ ಬ್ಲೈಂಡ್ಸ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲರೂ ಹೋಗ್ಬೇಕಾದ್ರೆ ಇದನ್ನ ಆನ್ ಮಾಡಿದ್ರೆ ಸಾಕು, ಈ ಕಡೆ ನಾವು ಹಾಡನ್ನು ಕೇಳ್ಬೋದು, ಈ ಕಡೆ ಸುತ್ತಮುತ್ತ ಇರುವಂತಹ ಸೌಂಡ್ಸ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ತುಂಬಾ ಕ್ಲಾರಿಟಿಯಾಗಿ ನಾವು ಏನು ಇಯರ್ಫೋನ್ ಹಾಕೊಂಡಿಲ್ಲ ಅಂದ್ರೆ ಹೆಂಗಿರುತ್ತೋ ಅದೇ ತರನೇ ಕೇಳಿಸುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ತುಂಬಾ ಜಾಸ್ತಿ ಬಡ್ಜೆಟ್ ಆಗಿಲ್ಲದೆ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕೇಳಿಸುತ್ತೆ, ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಕೂಡ ಇರುವಂಥದ್ದು. ಇದೇನಪ್ಪ ಅಂದ್ರೆ, ನೀವು ಯಾರ ಜೊತೆ ಏನಾದರೂ ಫೋನಲ್ಲಿ ಮಾತಾಡಬೇಕಾದ್ರೆ ಸುತ್ತಮುತ್ತ ಇರುವಂಥ ಗಲಾಟೆಗಳನ್ನೆಲ್ಲ ಅವರಿಗೆ ಕೇಳಿಸೋದನ್ನ ನಿಲ್ಲಿಸ್ಬಿಟ್ಟು ಬರೀ ಏನು ನಾವು ಮಾತಾಡ್ತೀವೋ ಅದು ಮಾತ್ರ ಅವರಿಗೆ ಕೇಳಿಸುತ್ತೆ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಅಂತ ಹೇಳ್ಬಿಟ್ಟು ನಿಮ್ಮ ಫೋನಲ್ಲೂ ಸಹ ಈ ಫೀಚರ್ ಇರುತ್ತೆ.
ನೀವು ನೋಡಬಹುದು. ಇದಿಷ್ಟು ಇದರ ಫೀಚರ್ಸ್. ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ಕಾಲ್ಸ್ ಎಲ್ಲ ಮಾತಾಡಿ ನೋಡಿದ್ದೀನಿ ಎಲ್ಲರಿಗೂ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ತುಂಬಾ ನಾಯ್ಸ್ ಎಲ್ಲ ಏನು ಕೇಳಿಸೋದಿಲ್ಲ, ಮತ್ತೆ ಡಿಸ್ಟರ್ಬೆನ್ಸ್ ಏನು ಕೇಳಿಸೋದಿಲ್ಲ. ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಇದು ತುಂಬಾ ಸಖತ್ತಾಗಿ ಯೂಸ್ ಆಗುತ್ತೆ. ಸೌಂಡ್ ಕೂಡ ಇದರಲ್ಲಿ ಚೆನ್ನಾಗಿರುವಂತದ್ದು. ಇದಿಷ್ಟು ಇದರ ಫುಲ್ ರಿವ್ಯೂ. ಇನ್ನು ಇದರಲ್ಲಿ 2 ಕಲರ್ಸ್ ಇರುವಂತದ್ದು, ಯೆಲ್ಲೋ ಮತ್ತೆ ಗ್ರೇ. ಇದೊಂದು ಕಲರ್ ಮತ್ತೆ ಯೆಲ್ಲೋ ಕಲರ್ ಇರುವಂತದ್ದು. ನೀವು ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಬಹುದು. ಫ್ರೆಂಡ್ಸ್, ನಿಮಗೀಗ ತುಂಬಾ ಕ್ಯೂರಿಯಾಸಿಟಿ ಆಗಿರ್ಬೋದು, ಇವ್ರು ಎಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಇದ್ರ ಪ್ರೈಸ್ ಎಷ್ಟಿರ್ಬೋದು ಏನು ಅಂತ ಹೇಳಿ. ಫ್ರೆಂಡ್ಸ್, ಇದು 2300ಗೆ ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ. ಅವಾಗ 2100 ಮತ್ತೆ 2000ಗೂ ಕೂಡ ಬರ್ತಾ ಇರುತ್ತೆ. ನೀವು ನೋಡ್ಬಿಟ್ಟು ತಗೊಳ್ಬಹುದು. ಆಫ್ಲೈನ್ ಸ್ಟೋರ್ಸ್ ಅಲ್ಲಾದ್ರೆ ನೀವು ಬಾರ್ಗೇನ್ ಎಲ್ಲ ಮಾಡ್ಬಿಟ್ಟು 2100 ಅಥವಾ 2000ಗೆ ತಗೊಳ್ಬಹುದು. ಇನ್ನು ನಾನು ತಗೊಂಡಿದ್ದು 2300. ಇದು ಇದರ ಪ್ರೈಸ್ ಡೀಟೇಲ್ಸ್. ಮತ್ತೆ ಇದ್ರ ಲಿಂಕ್ ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ಚೆಕ್ ಮಾಡಿ ತಗೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ಕೊಂಡ್ಮೇಲೆ ಇದು ರಿಟರ್ನ್ ಪಾಲಿಸಿ ಇದೆಯಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇನಂದ್ರೆ, ಏನಾದರೂ ಮೇಜರ್ ಪ್ರಾಬ್ಲಮ್ ಅಂದರೆ ಹಾರ್ಡ್ವೇರ್ ಪ್ರಾಬ್ಲಮ್ಮು, ಬಟನ್ ವರ್ಕ್ ಆಗ್ತಿಲ್ಲ, ಈ ಥರ ಲೈಕ್ ಸ್ಪೀಕರ್ ಚೆನ್ನಾಗಿ ಕೇಳಿಸ್ತಿಲ್ಲ ಅಂತಂದರೆ ನೀವು ಅದು ಸೆಂಟ್ರಿಗೆ ಹೋಗಿ ರಿಪೇರಿ ಮಾಡಿಸ್ಕೊಳ್ಬೇಕಾಗತ್ತೆ. ಅಥವಾ ಫ್ಲಿಪ್ಕಾರ್ಟ್ ಅವರು ನಿಮಗೆ ಬಂದು ರಿಪೇರಿ ಮಾಡಿ ಕೊಡೋದಿಲ್ಲ. ಅದೊಂದು ಗಮನಿಸಬೇಕು. ನಿಮಗೆ ಏನಾದರೂ ರಾಂಗ್ ಐಟಮ್ ಸೆಂಡ್ ಆಗಿದ್ದು, ಅಥವಾ ಪ್ಯಾಕಿಂಗ್ ಇಶ್ಯೂಸ್ ಏನಾದರೂ ಇತ್ತು, ಅಥವಾ ಯೂಸ್ಡ್ ಐಟಮ್ ಏನಾದರೂ ಸೆಂಡ್ ಆಗಿತ್ತು ಅಂದರೆ ಮಾತ್ರ ನೀವು ಫ್ಲಿಪ್ಕಾರ್ಟನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದೊಂದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರಿಯಲ್ಮಿ ಬಡ್ಸ್ ವೈರ್ಲೆಸ್ 2ನ ಅನ್ಬಾಕ್ಸಿಂಗ್ ಅಂಡ್ ಫುಲ್ ರಿವ್ಯೂ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.